ನಿರಂತರ ಸುದ್ದಿ. ನಾನು ಹೇಳಿದಕ್ಕೆ ಸಂತೋಷ್ ರಾವನ್ನು ನೋಡಿ ಅಲ್ಲಿ ಪೊಲೀಸ್ ಅವ್ರು ಕರ್ಕೊಂಡು ಬಂಗಿ ತೋರಿಸ್ತಾರಲ್ಲ, ನಾನು ಹೇಳಿದನ್ನು ತೋರಿಸಿದ ನಂತರ ನಿಲ್ಲಿಸಿ ಕಲ್ಲೊಡಿತಾರೆ ಅಂತೆಲ್ಲ ಹೇಳಿದ್ರು. ಯಾರು ಒಬ್ರು ಕಲ್ಲೊಡಿಲ್ಲ. ನಾನು ಹೇಳಿದ ಮಾತಿಗೆ ಅವ್ರು ಒಪ್ಕೊಂಡಿದ್ದಾರೆ. ಅವರು ಮೆಸೇಜ್ ಇರ್ಲಿಲ್ಲ ಅವಾಗ. ನಾನು ಹೇಳಿದಾಗ ಸಂತೋಷ್ ರಾವ್ನ ತೋರಿಸಿ 11 ವರ್ಷದಿಂದ ನನ್ನ ಹೋರಾಟ, 12 ವರ್ಷದಿಂದ ನನ್ನ ಹೋರಾಟ ಅಂತ ಹೇಳುವಾಗ ಎಂತ ಹೋರಾಟ? 1 ವರ್ಷದಲ್ಲಿ ದುಡ್ಡೇ ಮಾಡಿದ್ದು ಹೋರಾಟ. ಬರುವಾಗ ಅವ್ರು ಹೇಳಿದ್ರೆ ಅಂತ ಹೇಳಿದ್ರು, ಅವರು ತಿಳ್ಕೊಂಡ್ರು ಅಂತ ಹೇಳಿ ಇನ್ನು ಒಮ್ಮೆಲೆ ಶಾಕ್ ಆಯ್ತು ತಮ್ಮನಿಗೆ. ಅಲ್ಲಿಂದ ಎಸ್ಕೇಪ್ ಆದ ಸಂತೋಷ್ ರಾವನ್ನು. ಇವರು ಯಾಕೆ ಮನೆಯವರು ಸಾಕ್ಷಿಯನ್ನು ಯಾವುದೇ ಅವನು ಇದೇ ಮಾಡ್ಲಿಲ್ಲ ಅಂತೇಳಿ ಅವನ ಪರವಾಗಿ ನಿಂತು ಅವನನ್ನು ಬಿಡಿಸುವಂತ ವ್ಯವಸ್ಥೆ ಯಾಕೆ ಬೇಕಿತ್ತು? ಯಾರೇ ಆಗಲಿ ಒಬ್ಬ ಅಪರಾಧಿ ನೋಡಿ, ಅವನನ್ನು ಅಪರಾಧಿ ಅಂತ ಹೇಳಿ ಹಿಡಿದದಲ್ಲ. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ %8.5 ಆಕರ್ಷಕ ಬಡ್ಡಿ ಹಾಗೂ ₹1200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 1800123296. ಷರತ್ತುಗಳು ಅನ್ವಯ. ಮಲ್ಲಿಕ್ ಜೈನು ಅಪರಾಧಿತ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ ನೋಡಿ, ಮಲ್ಲಿಕ್ ಜೈನು ಗುಮ್ಮಟಿ ಬೆಟ್ಟದಲ್ಲಿ ಕೆಲಸಕ್ಕಿದ್ದವ. ಸಾಯಂಕಾಲ 6 ಗಂಟೆಗೆ ಅದು ಕ್ಲೋಸ್ ಆಗುದು. ಕೆಳಗೆ ಕಲಿಸಬೇಕಾ ಅಲ್ಲ ಅವನ ನಿಲ್ಲಿಸ್ಬೇಕಾ? ಕಲಿಸ್ಕೊಂಡು ಬರುವಾಗ ಏನೋ ಒಂದು ಡೌಟ್ ಬಂತು. ಅವನ ಚೀಲ ಇತ್ತು, ಅದಿತ್ತು. ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಕೊಡುವಂತ ಕೊಟ್ಟದ್ದು. ಮತ್ತೆ ಅವರಾಗಿ ಇವ ರೇಪ್ ಮಾಡಿದ್ದ ಅಂತೇಳಿ ಮಲ್ಲಿಕ್ ಜೈನ್ ಹೇಳಿದ್ದಲ್ಲ, ಧೀರಜ್ ಜೈನ್ ಹೇಳಿದ್ದಲ್ಲ, ಉದಯ್ ಜೈನ್ ಹೇಳಿದ್ದಲ್ಲ. ಊರ್ನವರು ಮತ್ತೆ ಅದನ್ನು ಅವನು ಇರ್ಬೋದಾ, ಅವನನ್ನು ಸ್ವಲ್ಪ ನೋಡಿದ ಡೌಟ್ ಆಗ್ತದೆ ಅಂತ ಹೇಳುವಾಗ ಇದು ಮಾಡಿದ್ರು. ಸ್ವಾಮಿ ಅಲ್ಲಿ ಬೆಳ್ತಂಗಡಿ ತಾಲೂಕಿನ ಇವ್ರು ಹೇಳಿದ್ರಲ್ಲ, ಮಹೇಶ್ ಶೆಟ್ಟಿ ಅವರು ಒಂದು ಮಾತು ಹೇಳಿದ್ರು. ಸುದರ್ಶನ್ ಅವರು ನನ್ನನ್ನು ಓಡು ಎನ್ಕೌಂಟರ್ ಮಾಡ್ತಾರೆ ಅಂತ ಹೇಳಿದ್ರು ಅಂತ ಹೇಳಿದ್ರಲ್ಲ. ನಾನೊಂದು ಮಾತು ಕೇಳಿದೆ, ಯಾಕೆ ಎನ್ಕೌಂಟರ್ ಮಾಡ್ತಾರೆ? ಅವ್ರು ದೊಡ್ಡವ್ರದ್ದು ಫೋನ್ ಬಂತು ಅಂತ ಹೇಳಿದ್ರು ಅಂತ ಹೇಳ್ತಾರಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ SP IG ಕಮಿಷನರ್ ಹೇಗೆ ಹೇಳುದು ಸರ್? ಕಮಿಷನರ್ ಹೇಳಿದ್ರು ಅಂತ ಹೇಳ್ತಾರ? ದೊಡ್ಡವರು ಹೇಳಿದ್ರು ಅಂತ ಹೇಳ್ತಾರೆ. ಸರ್ಕಲ್ ಇಂದ ಮೇಲೆ SI ಆಗ್ಲಿ, ಕಾನ್ಸ್ಟೇಬಲ್ ಆಗ್ಲಿ, PCI ಯಾರು ಹೇಳಿದ್ರು ಕೂಡ ದೊಡ್ಡವರು ಅಂತ ಹೇಳುದು ಅವರನ್ನು. ಸರ್ಕಲ್ ಅಂತ ಹೇಳುದಿಲ್ಲ, SP ಅಂತ ಹೇಳುದಿಲ್ಲ, IG ಅಂತ ಹೇಳುದಿಲ್ಲ, ದೊಡ್ಡವರು ಅಂತ ಹೇಳುದು. ನಮ್ಮ ದೊಡ್ಡವರಿಂದ ಫೋನ್ ಬಂತು ನಿಮ್ಮ ಮೇಲೆ ಕೇಸ್ ಮಾಡ್ಲಿಕ್ಕೆ, ಅದನ್ನ ಕೇಸ್ ಆಗಿದೆ, ನೀವು ಅಂತ ಹೇಳಿದ್ರು. ಎನ್ಕೌಂಟರ್ ಮಾಡ್ಲಿಕ್ಕೆ ಇವ್ರು ಏನ್ ಮಾಡಿದ್ದಾರೆ? ಯಾಕೆ ಸುಳ್ಳು ಮಾತಾಡ್ತಾರೆ? ಜನಗಳ ದಾರಿ ತಪ್ಪಿಸುದ? ಅವತ್ತಿನ ವ್ಯವಸ್ಥೆ ನಾನು ಹೇಳ್ತೇನೆ. ಅವತ್ತು ನಾನು ಅಲ್ಲಿದ್ದೆ. ಭಾಸ್ಕರ್ ರೈ ಅವರು ನನ್ನನ್ನು ಒಳಗೆ ಕರೆದ್ರು. ASP ಅವರು ಮಾತಾಡಿದ್ರು ನನ್ನ ಹತ್ರ. ನಾನು ಒಂದು ಮಾತು ಹೇಳಿದೆ, ಸರ್ ಅವರನ್ನೆಲ್ಲ ಕಲಿಸ್ಬೇಕಂದ್ರೆ ಗೇಟ್ ಹಾಕಿದ್ರು. ಅವರನ್ನು ಆ ಹುಡುಗರನ್ನೆಲ್ಲ ಮೈಸೆಟ್ಟಿ ಇರಲಿಲ್ಲ, ಅವರು ನಾನೇ ಇದ್ದದ್ದು. ಮೈಸೆಟ್ಟಿ ರಾತ್ರಿ ಬಂದದ್ದು. ಈ ಕೇಶವ ದಲಿತನಿಗೊಂದು ಏಟಾಯ್ತು, ಅವ ತಾಲೂಕು ಪಂಚಾಯತ್ ಸದಸ್ಯ, ನಾನೇ ಅವನೊಟ್ಟಿಗೆ ಫೀಲ್ಡಿಗೆ ಹೋಗಿ ವಿನ್ ಮಾಡಿದ್ದು. ನಾನು 4 ತಾಲೂಕು ಪಂಚಾಯತ್, 1 ಜಿಲ್ಲಾ ಪಂಚಾಯತ್ ಧನಲಕ್ಷ್ಮಿಯನ್ನು ವಿನ್ ಮಾಡಿಸಿಕೊಟ್ಟದ್ದು ನಾನು. ಅವಾಗ ಇದೇ ಕೇಸವನ್ನ ಹತ್ರ ಕೇಳಬೇಕಂದ್ರೆ ಅವಾಗ ಓಡಿ ನನ್ನ ತಮ್ಮ, ನಮ್ಮ ಎಲ್ರಿದ್ರು, ನಮ್ಮ ಮನೆಯವರು ಅಂತ ಅಲ್ಲ, ಎಲ್ಲ ಓಡಿ ಹೋಗಿದ್ದಾರೆ ಪೊಲೀಸ್ನವ್ರಿಗೆ. ಅವಾಗ ಕತ್ಲೆ ಅಲ್ವಾ, ಓಡಿ ಹೋಗಿ ಕೆಲವರಿಗೆಲ್ಲ ಏಟಾಗಿದೆ, ಇವರೆಲ್ಲ ಏಟಾಗಿ ಬಿದ್ದು ಇವನನ್ನು ಬೇಕಂದ್ಲೇ ನನ್ನ ಲೆಕ್ಕದಲ್ಲಿ ಅಡ್ಮಿಟ್ ಮಾಡಿದಂತ ಕಾಣ. ಯಾರು ಕೇಸವನನ್ನು ಅಡ್ಮಿಟ್ ಮಾಡಿದ್ರೆ ಏನಾದ್ರು ಇದರಲ್ಲಿ ಲಾಭ ಸಿಗಬೇಕು ಅಂತ ಮಹೇಶ್ ಶೆಟ್ಟಿ ಫೋನಲ್ಲಿ ಹೇಳಿ ಅಡ್ಮಿಟ್ ಮಾಡಿದ್ರು. ಈಗ ಇರ್ಬೋದು ಅಂತ. ಆನಂತರ ಮರುದು ಇವರು ಓಡಿದ್ರು, ಎಲ್ಲ ಆಯ್ತು, ನನ್ನ ಬರೋಡಿಸಿ ಮಾರ ಅಂತ ಹೇಳಿ ಎಲ್ಲ ಕಲಿಸಿದ್ದಾರೆ. ಮರು ದಿವಸ 11 ಗಂಟೆಗೆ ಬಂದೆ. 10:30 ನಾನು ಬಂದೆ. ನನ್ನ ನೋಡಿ ಭಾಸ್ಕರ್ ರೈ ಅವರು ಕರೆದ್ರು, ಸರ್ಕಲ್ ಇನ್ಸ್ಪೆಕ್ಟರ್. ASP ಅವರು ಒಳಗೆ ಕರೆದ್ರು. ಅವರನ್ನೆಲ್ಲ ನೀವು ಅವಾಯ್ಡ್, ನನಗೆ ಜವಾಬ್ದಾರಿ ಇತ್ತು ಬಜರಂಗದಲ್ಲ, ಎಲ್ಲ ಅವರನ್ನು ಅವಾಯ್ಡ್ ಮಾಡಬೇಕು ಭಾಸ್ಕರ್ ಅವರು. ನೀವು ಸರಿ ಹೇಳ್ತೇನೆ. ಅವರು ಒಂದೇ ಮಾತು ಹೇಳ್ತಾರೆ, ಯಾರು ಅವ್ರು ರೇಪ್ ಮಾಡಿದಾನ ಇಲ್ಲವ, ಕೊಲೆ ಮಾಡಿದಾನ ಅದು ಗೊತ್ತಿಲ್ಲ, ಹಾಗೆ ಅವನನ್ನು ತೋರಿಸಬೇಕು ಅಂತ ಹೇಳಿದ್ರು. ನಾನು ಹೇಳಿದಕ್ಕೆ ಅವನನ್ನು ಕರ್ಕೊಂಡು ಬಂದದ್ದು ಹೊರಗೆ. ಬೇಕಾದ್ರೆ ಕೇಳಿ ಇವಾಗ್ಲು ಭಾಸ್ಕರ್ ರೈ ಅವರು. ನಾನು ಹೇಳಿದಕ್ಕೆ ಸಂತೋಷ್ ರಾವನ್ನು ನೋಡಿ ಅಲ್ಲಿ ಪೊಲೀಸ್ ಅವರು ಕರ್ಕೊಂಡು ಬಂಗಿ ತೋರಿಸ್ತಾರಲ್ಲ, ನಾನು ಹೇಳಿದನ್ನು ತೋರಿಸಿದ ನಂತರ ನಿಲ್ಲಿಸಿ ಕಲ್ಲೊಡಿತಾರೆ ಅಂತೆಲ್ಲ ಹೇಳಿದ್ರು. ಯಾರು ಒಬ್ರು ಕಲ್ಲೊಡಿಲ್ಲ. ನಾನು ಹೇಳಿದ ಮಾತಿಗೆ ಅವ್ರು ಒಪ್ಕೊಂಡಿದ್ದಾರೆ. ಅವಾಗ ಮೆಸೇಜ್ ಇರ್ಲಿಲ್ಲ. ಅವಾಗ ನಾನು ಹೇಳಿದಾಗ ಸಂತೋಷ್ ರಾವ್ನ ತೋರಿಸಿದ್ರು. ಬೇಕಾದ್ರೆ ಅಂದಿನ ಗೋಯಲ್ ಅವರು ಮತ್ತೆ ಇವರು ಭಾಸ್ಕರ್ ರೈ ಅವ್ರ ಹತ್ರ ಕೇಳಿ ನಾನು ಒಬ್ಬನೇ ಸ್ಟೇಷನ್ ಒಳಗೆ ಹೋಗಿ ಮಾತಾಡಿ ಅವನನ್ನು ತೋರಿಸಿದ್ದು.
ಮತ್ತೆ ಎಲ್ರು ಡಿಸ್ಪ್ಯೂಟ್ ತುಯ್ಯತ ಆಯ್ಪಿ ಅವನೇ ಇರ್ಬೇಕು, ಅವನು ಹಾಗೆ ಕಾಣ್ತಾನೆ, ಅವನೇ 100ಕ್ಕೆ 100 ರೇಪ್ ಮಾಡಿದಂತ ಎಷ್ಟೋ ಜನ ಮಾತಾಡಿದ್ದೆ ಅಲ್ಲಿ. ಹಾಗೆ ಅಂದು ಮಾತಾಡಿದವರು ಇದ್ದಾರೆ ಇಲ್ಲೋ ಗೊತ್ತಿಲ್ಲ, ಯಾಕೆಂದ್ರೆ 11-12 ವರ್ಷ ಆಯ್ತು ಹೇಳಿದ್ರು. ಅಂದು ಇದ್ದಂತ ಈಗ ಯಾರು ಸೌಜನ್ಯನ ತಮ್ಮ ಅವಾಗೆಷ್ಟು ದೊಡ್ಡದಿದ್ದ, ಈಗ ನಮ್ಮನ್ನು ಮೀರಿಸುವಂತ ವ್ಯವಸ್ಥೆಗೆ ಬಂದಿದ್ದಾನೆ ಯುವಕ. ಹಾಗಾದ್ರೆ ಈ ಜನಗಳು ನಮ್ಮದು ಅದನ್ನಲ್ಲ ಯುವಕರು. 11 ವರ್ಷದಿಂದ ನನ್ನ ಹೋರಾಟ, 12 ವರ್ಷದಿಂದ ನನ್ನ ಹೋರಾಟ ಅಂತ ಹೇಳುವಾಗ ಎಂತ ಹೋರಾಟ? 1 ವರ್ಷದಲ್ಲಿ ದುಡ್ಡೇ ಮಾಡಿದ್ದು ಹೋರಾಟ. ಅವಾಗ 1 ವರ್ಷದ ನಂತರ ಟಿವಿಗೆ ಕೂತ್ಕೊಂಡದ್ದು, ಆ ನಂತರದ ಹೋರಾಟ. ಅದೇ 6-7 ತಿಂಗಳೇನೋ ದಬ್ಬಿ ಇಟ್ಟು ಹೋರಾಟ ಮಾಡಿದ್ದೇನೆ. ಅದರಲ್ಲಿ ದುಡ್ಡಾಯ್ತು, ಅರಮನೆ ಕಟ್ತೇನೆ, ನಾನೇ ಧರ್ಮಾಧಿಕಾರಿ ಅಂತ ಹೇಳಿದ. ಧರ್ಮಾಧಿಕಾರಿ ಯಾರೊಬ್ರು ಅವರ ಗುರುಗಳು ಪಟ್ಟ ಕೊಟ್ರು, ಪೇಟ ಇಟ್ಟ ಕೇಸರಿ. ಇವರು ಕೇಸರಿಗೆ ಮರ್ಯಾದೆ ಕೊಡ್ತೇನೆ, ಗೌರವ ಕೊಡ್ತೇನೆ ಅಂತ ಹೇಳ್ತಾನಲ್ಲ ಸ್ವಾಮಿ, ಕೇಸರಿ ಬಿಸಾಡಿದಾನೆ. ಇನ್ನು ಮುಂದಕ್ಕೆ ನನಗೆ ಈ ಕೇಸರಿ ಬೇಡ ಅಂತ ಹೇಳಿ ಬಿಸಾಡಿ ಧರ್ಮಾಧಿಕಾರಿ ಪೀಠ ತಗೊಂಡದವ. ಧರ್ಮಸ್ಥಳ ಹೆಗಡೆಯವರು ಏನು ಧರ್ಮಾಧಿಕಾರಿ, ನಾನು ಧರ್ಮಾಧಿಕಾರಿ ಅಂತ ಹೇಳಿ ಪೀಠ ಇದು ತಗೊಂಡದಲ್ಲ ಅವನು, ಪೀಠ ಇದು ಮಾಡಿದಲ್ಲ ಅವನು. ಅದು ಈಗ ಯಾಕೆ ಕೇಸರಿ ಆಗ್ತಾನೆ? ಯಾಕೆ ಕೇಸರಿ? ಕಮ್ಯುನಿಸ್ಟ್ ಅವರು ಬೇಕು ಇವರಿಗೆ, ಒಡನಾಡಿ ಅವರು ಬೇಕು ಇವನಿಗೆ ಬೇರೆ ಮುಸ್ಲಿಮರೇ ಎಷ್ಟಿ ವಿರುದ್ಧ ಬೇಕು ಇವನಿಗೆ, ಮತ್ತೆ ಕ್ರಿಶ್ಚಿಯನ್ ಧರ್ಮದವರು ಬೇರೆ ಅವ್ರು ಬೇಕು. ದುಡ್ಡಿಗೋಸ್ಕರ ಯಾರನ್ನು ಬೇಕಾದ್ರೂ ಇದು ಮಾಡ್ತಾನೆ. ಆಚೆಯಿಂದ ಮುಸ್ಲಿಮರನ್ನು ಕುತೋಲಿಸಿ, ಈಚೆಯಿಂದ ಕ್ರಿಶ್ಚಿಯನ್ ಕುತೋಲಿಸಿ, ಕಮ್ಯುನಿಸ್ಟ್ ಅವರನ್ನು ಕುತೋಲಿಸಿ ಇವನು ಬೈದು ಯಾರಿಗೆ? ಪಾಪ ಏನು ಇವರ ಬಗ್ಗೆ ಮಾತಾಡದ ನಮ್ಮ ಶಾಸಕರ ಹರೀಶ್ ಪುಂಜರಿಗೆ ಬೈಯುವಾಗ ಕೆಳಗಡೆ ಕ್ಲಾಪ್ ಯಾಕೆ ಹಾಕೋದು? ನಮ್ಮವರಲ್ವಾ? ಕೇಸರಿ ಸಾಲು ಹಾಕಿದವರು ಕ್ಲಾಪ್ ಹಾಕೋದು. ಏನೇನೆಲ್ಲ ಬೈದು ಎಲ್ಲ ಪೂಜಾ ಶ್ರೀ ವೀರೇಂದ್ರ ಹೆಗಡೆ ಅವರ ಹತ್ರ ಅನುದಾನಗಳನ್ನು ತಗೊಂಡು ಬಂದವರು ಕ್ಲಾಪ್ ಹಾಕಿದ್ದು. ಇವತ್ತು ನೀವು ಮಹೇಂದ್ರ ಕುಮಾರ್ ಇರುವಾಗ ನಾನು ಇಲ್ಲಿಗೆ ಹೋಗಿದ್ದೆ, ಎನ್ಆರ್ಪುರ ಕೊಪ್ಪ ತಾಲೂಕಿಗೆ ಹೋಗಿದ್ದೆ. ಯಾಕಂದ್ರೆ ಅವರು ನನ್ನನ್ನು ಅಲ್ಲಲ್ಲಿ ಶೃಂಗೇರಿ ಅಲ್ಲಿ ಇಲ್ಲೆಲ್ಲ ಬರ್ಲಿಕ್ಕೆ ಹೇಳ್ತಿದ್ರು. ನೋಡಿ, ಎನ್ಆರ್ಪುರ ತಾಲೂಕಲ್ಲಿ ಮತಾಂತರಕ್ಕೆ ಆದಷ್ಟು ಜನ ಯಾರು ಆಗಿರ್ಲಿಕ್ಕೆ ಅವನ್ ಎಲ್ಲಿತ್ತಾರು ಅಂತೇಳಿ ಅಲ್ಲಿ ಜವಾಬ್ದಾರಿ ತಗೊಂಡಿದ್ರು ಗ್ರಾಮಾಭಿವೃದ್ಧಿ. ಆ ಸಮಯದಲ್ಲಿ ಎಲ್ಲರ ಮನೆಗೆ ಹೋಗಿ ನಿಮಗೇನಾಗ್ಬೇಕು, ಅದ್ಯಾಕೆ ಯೇಸುದು ಪಟ್ಟಾಕಿದ್ವಿ, ನೀವೇನು, ನಾನು ಸುಂದರ, ನಿನ್ನ ಹೆಸರೇನು, ನನ್ನ ಹೆಸರು ಪ್ರಫುಲ್ಲ, ಮಗ ರಾಮ ಕೃಷ್ಣ ಹೀಗೆಲ್ಲ ಹೇಳ್ತಿದ್ರು. ಯಾಕೆ ನೀವು ಯೇಸುನ? ಅದು ನಮಗೆ ಭಾರಿ ಬಡತನದಲ್ಲಿದ್ದೇವೆ, ನಮಗೆ ಅವರು ಹೆಲ್ಪ್ ಮಾಡ್ತಾರೆ, ಹಾಗೆ ಹೀಗೆ ವಾರದಲ್ಲಿ ನಮಗೆ ಹೀಗೆ ಕೊಡ್ತಾರೆ ಅಂತ ಹೇಳಿ ಇಲ್ಲ. ನಾವು ಹೆಗಡೆಯವರ ಹತ್ರ ಹೇಳಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಿಮಗೆ ಇಷ್ಟು ಅನುದಾನಗಳೆಲ್ಲ ಕೊಡಿಸ್ತೇವೆ, ಮತ್ತೆ ನೀವು ಅದರಲ್ಲಿ ಇದ್ರೆ ನಿಮಗೆ ವರ್ಷದಲ್ಲಿ ನಿಮಗೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ಸಿಗುತ್ತೆ, ನೀವು ಕೆಲಸ ಮಾಡಿದ್ರೆ ಇಷ್ಟು ಕಟ್ಟಿದ್ರೆ ದುಡ್ಡು ಸಿಗ್ತದೆ, ನಿಮ್ಗೆ ಏನಾದ್ರೂ ಒಂದು ಅಂಗಡಿ ಮಾಡ್ಬೋದು, ಅದು ಮಾಡ್ಬೋದು ಅಂತೇಳಿ ಒಂದು 300-400 ಮನೆಗಳನ್ನು ನಾವು ಆವಾಗ ಮತಾಂತರಾದವನ್ನು ಈಗ ವಾಪಸ್ ಮಾಡಿದ್ದೇವೆ. ಅವು ಯಾರಿಂದ? ಹೆಗಡೆಯವರಿಂದ. ಅವರನ್ನು ಮುಂದಿಟ್ಟು ನಾವು ಮಾತಾಡೋದಲ್ಲ, ಆ ಕ್ಷೇತ್ರದ ದೇವರನ್ನು ಮುಂದಿಟ್ಟು ಮಾತಾಡೋದಲ್ಲ ನಾವು. ಸ್ವಾಮಿ, ಅವರು ವಿಶ್ವ ಹಿಂದೂ ಪರಿಷತ್ತಿನ ಯಾವುದು ದೊಡ್ಡ ಕಾರ್ಯಕ್ರಮ ಹಿಂದೂ ಸಮಾಜೋತ್ಸವಕ್ಕೆ, ಲಾಸ್ಟಿನ ಹಿಂದೂ ಸಮಾಜೋತ್ಸವಕ್ಕೆ ಹೆಗಡೆಯವರು ಬಂದರು. ಮಳೆ ಬರ್ತದೆ ಅಂತೇಳಿ ಆ ವೈಟ್ ಟುವಾಲ್ ಅನ್ನು ಕರೆದೋದಕ್ಕೆ ಬ್ಯಾರಿಯನ್ನು ಕುತೂಲಿಸಿದೆ ಅಂತೇಳಿ ಇಲ್ಲಿ ಕಮೆಂಟ್ಸ್ ಮಾಡಿದ್ರು ಸರ್. ಇಂಥದೆಲ್ಲ ಮಾಡ್ತಾರೆ ಇವಾಗಲ್ಲ, ಹೆಗಡೆಯವರನ್ನು ತುಳಿಲಿಕ್ಕೆ ಇವಾಗಲ್ಲ, ಬೇರೆ ಬೇರೆ ಸಂಚುಗಳನ್ನು ಮಾಡ್ತಾನೇ ಇದ್ದಾರೆ. ಆದ್ರೆ ಇದೊಂದು ನೆಪ, ಸೌಜನ್ಯ ಅಂದ್ರೆ ಒಂದು ನೆಪ. ನಾನು ಹೇಳ್ತೇನೆ, ಇದು ಅಂತ್ಯ ಆದ್ರೆ ಒಳ್ಳೇದು. ಇದು ಮುಂದುವರಿಸಿಕೊಂಡು ಹೋದ್ರೆ ಅವರ ಮೊನ್ನೆ ಯಾರೆಲ್ಲ ಹೇಳಿದ್ರ, ಪವರ್ ಟಿವಿ ಅವರು, ನಿಮ್ಮಂತ ಎಲ್ಲ ಚಾನೆಲ್ಗಳು, ಗಿಲಿಯಾರಿ ಇರ್ಬೋದು, ಅಲ್ಲ ಬೇರೆ ಬೇರೆ ಚಾನೆಲ್ಗಳು, ಚಿಕ್ಕ ಪುಟ್ಟ ಚಾನೆಲ್ಗಳೆಲ್ಲ ಸತ್ಯ ಶೋಧನೆ ಅಂದ್ರೆ ಸತ್ಯದ ವಿಚಾರಗಳನ್ನು ಹೇಗೆ ಇಡಬೇಕು ಅಂತ ಹೇಳುವಂತ ಮೋಹನ್ ಬೋಲಂಗಡಿ ಅವರಿಗೆ ಹೇಳಬೇಕು ಅಂತಿಲ್ಲ. ಅದು ಹೇಗೆ, ಅದು ಸತ್ಯವನ್ನು ಸತ್ಯವೇ ಹೇಳುದು, ಸುಳ್ಳನ್ನು ಹೇಗೆ, ಸುಳ್ಳಾಗಿದ್ರೆ, ನಮ್ಮಲ್ಲಿ ಸುಳ್ಳಾಗಿದ್ರೆ ಅದು ಭಾಸ್ಕರ್ ಆಗ್ಲಿ, ಅವ್ರಿಗೆ ಎಷ್ಟು ದೊಡ್ಡವರಾಗ್ಲಿ, ಯಾರಾಗ್ಲಿ, ವೀರೇಂದ್ರ ಹೆಗಡೆ ಅವರು ತಪ್ಪು ಮಾಡಿದ್ರು ತಪ್ಪೇ ಅಂತ ಹೇಳುವಂತ ಮೋಹನ್ ಬೋಲಂಗಿ ಅವರು, ನಮ್ಗೆ ಗೊತ್ತಿದೆ ಅದು. ಯಾಕೆಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಒಂದು ಮದುವೆದು ಒಂದು ವ್ಯವಸ್ಥೆ ಆಯ್ತು, ಇಲ್ಲಿ ಒಂದು ಮದುವೆದು ಒಂದು ವ್ಯವಸ್ಥೆ ಆಯ್ತು. ಸ್ವಾಮಿ, ಅವರೇ ಸಂದೀಪ್ ಅಂತ ನಮ್ಮ ಒಬ್ರು ಫ್ರೆಂಡ್ ಇದ್ದಾರೆ, ಸಂದೀಪ್ ರೈ, ಅವರ ಕಾಂಟ್ಯಾಕ್ಟ್ ಇಂದ ನನಗೆ ಕಾಂಟ್ಯಾಕ್ಟ್ ಮಾಡಿ, ಭಾಸ್ಕರಣ್ಣ ಹೀಗೆ
ಅವ ಅವನನ್ನು ಒಬ್ಬ ಮುಸ್ಲಿಮು, ಇವಳು ಹಿಂದೂ, ಅಂದ್ರೆ ದಲಿತ. ಆದ್ರೆ ಆ ಕುಂದಾಪುರ ಬೈಂದೂರು ಅದರಲ್ಲಿ ಆ ದಲಿತ ಆ ಹುಡುಗಿಯ ತಂದೆ ಇದ್ದಾರಲ್ಲ, ಅವ್ರಿಗೊಂದು ಗೌರವ ಇದೆ. ಅವರೇ ಇವನಿಗೆ ಮುಸ್ಲಿಮ್ಗೆ ಕಾರ್ ತೆಗೆದು ನೀನು ಕೆಲಸ ಮಾಡ್ತಿರು ಅಂತೇಳಿ ಕೊಡ್ದವ್ರು. ಅಂದ್ರೆ ತಂದೆ ಮತ್ತು ಮಗ ಇಬ್ಬರು ಇರು. ಅವ ಏನಾಯ್ತು, ಇವಳು ಈ ಹುಡುಗಿ ಕಾಂಟ್ಯಾಕ್ಟ್ ಆಯ್ತು, ಇದು ಮಾಡಿದ್ರು. ಲಾಸ್ಟ್ಗೆ ನಾನು ನಿಮ್ಮ ಧರ್ಮಕ್ಕೆ ಸೇರ್ತಾರೆ ಅಂದ್ರೆ ನಿಜವಾಗಿ ಆದ್ರೆ ಅವ್ರು ಹೋಗಿ ಅವರ ತಂದೆ ಹತ್ರ ಎಲ್ಲ ಕೇಳಿದಾರಂತೆ. ಕೇಳ್ಬಿಟ್ಟು, ಅಲ್ಲ ನನ್ನ ಮಗ ಮದುವೆ ಆದ್ರೂ ತೊಂದ್ರೆ ಇಲ್ಲ, ನಾವು ಏನಿದ್ರು ನೀವೇ ನಮ್ಮನ್ನು ಸಾಕುದು, ಆದ್ರೆ ನಾವು ಇಬ್ಬರು ಸೇರಿದ್ದೇವೆ, ಆದ್ರೆ ನಾನು ಈಗ ಬರುದಿಲ್ಲ, ನನ್ನ ಮಗ ಬೇಕಾದ್ರೆ ಮದುವೆ ಆಗಿ ಧರ್ಮಕ್ಕೆ ಬರೋದಾದ್ರೆ ಬರ್ಲಿ ಅಂತೇಳಿ. ಅವಾಗ ನನಗೆ ಇವರು ಸಂದೀಪ್ ಅವರು ಹೀಗೆಲ್ಲ ಆಗಿದೆ, ಧರ್ಮಸ್ಥಳದವರು ನನಗೆ ಸಂಬಂಧಿಕರೇ ಅವರು. ಯಾಕೆಂದ್ರೆ ನಾನು ಸಂಘಟನೆಯಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ರಿಂದ ನಾವು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಮದುವೆ ಮಾಡಿಸಿದವರು. ಅದೇ ಕುತ್ರೊಟ್ಟು ದೇವಸ್ಥಾನದಲ್ಲಿ ಒಳರು ಇರುವಾಗ, ಅವರ ಇನ್ನೊಬ್ರು ಅಣ್ಣ ಇರುವಾಗ, ಈಗ ಯಾರು ಮೊನ್ನೆ ಪೂಜೆಗಿದ್ರು ಮದುವೆ ಮಾಡಿ, ಅವರ ಅಣ್ಣ ಇಬ್ರು ಇದ್ರು, ಅವ್ರಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿ ತೀರ್ಕೊಂಡ್ರು. ಅವ್ರು ಇರುವಾಗ ನಾವು ಎಷ್ಟೋ ಮದುವೆ ಮಾಡಿದ್ದೇವೆ. ಕುಚ್ಚೇರ ದೇವಸ್ಥಾನದಲ್ಲಿ ಮದುವೆ ಮಾಡಿದ್ದೇವೆ, ವೇಣೂರು ದೇವಸ್ಥಾನದಲ್ಲಿ ಮದುವೆ ಮಾಡಿದ್ದೇವೆ. ಸಾಧಾರಣ ನಾವು ಎಲ್ಲಿ ಅಂತ ಹೇಳಿದ ಆರ್ಯ ಸಮಾಜದಲ್ಲಿ ಒಂದು 20 ಮದುವೆ ಮಾಡಿದ್ದೇವೆ. ಒಳ್ಳೆದಲ್ಲಿದ್ದಾರೆ, ಯಾವುದು ಗಲಾಟೆ ಅಲ್ಲಿಲ್ಲ. ಒಪ್ಪಿಕೊಂಡು ಬಂದವರಿಗೆ ನಾವು ಮದುವೆ ಮಾಡ್ಕೊಂಡು. ಅವ್ರ ಮೊನ್ನೆ ವಿಚಾರ ಏನಾಯ್ತು ಅಂತ ಹೇಳಿದ್ರೆ, ನಾನು ಹೇಳಿದೆ ನಾನು ಒಮ್ಮೆ ಅವ್ರ ಹತ್ರ ಕೇಳ್ತೇನೆ, ಯಾಕೆಂದ್ರೆ ಇವತ್ತಿನವರೆಗೆ ಮುಸ್ಲಿಮನ್ನು ನಾವು ತಗೊಂಡು ಮದುವೆ ಮಾಡಿಸಲಿಲ್ಲ, ನಾನು ಮಾಡಿಸಲಿಲ್ಲ. ನಾನು ಭಟ್ರ ಹತ್ರ ಕೇಳ್ತೇನೆ ಅಂತ ಹೇಳಿ ಭಟ್ರಿಗೆ ಫೋನ್ ಮಾಡಿದೆ. ಭಟ್ರು ಹೇಳಿದ್ರು, ಭಾಸ್ಕರಣ, ಧನ್ಯ ಭಾಸ್ಕರಣ, ಏನ್ ಭಾಸ್ಕರಣ, ಅಲ್ಲ ಹೀಗೆ ಬಟ್ ಒಂದು ಹೀಗೆ ಉಂಟು. ಹೌದಾ, ಮಾಡ್ಬೋದಪ್ಪ, ಏನು ತೊಂದರೆ ಇಲ್ಲ, ಆದ್ರೆ ಕ್ರಮ ಉಂಟು ಅಂತ ಹೇಳಿದ್ರು. ಏನು ಕ್ರಮ? ಅವನನ್ನು ಒಳಗೆ, ನಮ್ಮ ದೇವಸ್ಥಾನದ ಒಳಗೆ ಬರಬೇಕಾದ್ರೆ ಅವನಿಗೆ ಒಂದು ತೀರ್ಥ ಪ್ರೋತ್ಸಾಹ, ಇದು ಕಲಸ ಇದು ಮಾಡಿ ಸ್ನಾನ ಮಾಡಿಸಿ, ಆನಂತರ ಅವಲ್ಲಿ ಅವನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವನ ಸಂಪ್ರದಾಯವನ್ನು ಬಿಟ್ಟು ಒಳಗೆ ಬರ್ತಾನೆ. ನಮ್ಮ ದೇವಸ್ಥಾನದ ಒಳಗೆ ಬರ್ತಾನೆ. ಒಳಗೆ ಅಂದ್ರೆ ಅವರ ಇದಕ್ಕೆ ಅಂಗಣಕ್ಕೆ ಬರ್ತಾನೆ, ಒಳಗೆ ಅಲ್ಲ ಅಂಗಣಕ್ಕೆ. ಅಂಗಣಕ್ಕೆ ಬಂದ ನಂತರ ಅವನಿಗೆ ಅಲ್ಲಿ ಕೂಡ ಒಂದು ಪ್ರೋತ್ಸಾಹ ಮಾಡ್ಲಿಕ್ಕೆ ಉಂಟು. ಪ್ರೋತ್ಸಾಹ ಮಾಡಿ ನಮ್ಮ ಧರ್ಮವನ್ನು ಅವನಿಗೆ ಬೋಧನೆ ಮಾಡ್ಲಿಕ್ಕೆ ಉಂಟು. ಬೋಧನೆ ಮಾಡಿ ಅವನು ನಮಸ್ಕಾರ ಅಡ್ಡ ಬೀಳ್ಬೇಕು. ಅವನು ಬಿದ್ದ ನಂತರ ಮತ್ತೆ ಅವಳನ್ನು ಕರ್ಕೊಂಡು ಬಂದು, ನೋಡು ನಿನಗೆ ಇವನು ಒಪ್ಪಿಗೆ ಇದೆಯಾ ಅಂತ ಕೇಳಿ ಎಲ್ಲ ಇದು ಮಾಡಿ, ಹೌದು ನಾವು ಈಗ ಮತ್ತೆ ಅವರ ಯಾರು ಸಂಬಂಧಿಕರು, ಇವರ ಸಂಬಂಧಿಕರೆಲ್ಲ ನಿಲ್ಲಿಸಿ ಇದ್ರೆ, ಹುಡುಗಿಯ ಸಂಬಂಧಿಕರು ಹೇಗಿರ್ತಾರೆ ಇದ್ರೆ ಇದು ಮಾಡಿ, ಹೌದಾ ನೀವು ಹೇಗೆ ಕೊಡ್ತೀರಲ್ಲ ಅಂತ ಹೇಳಿ ಮತ್ತೆ ಅವನನ್ನು ಸತ್ಯನಾರಾಯಣ ದೇವಸ್ಥಾನ ಅದು ಒಳಗೆ ಕರ್ಕೊಂಡು ಹೋಗುದು. ಕರ್ಕೊಂಡೋಗಿ ಮತ್ತೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅವನಿಗೆ ಮದುವೆ ಮಾಡಿ. ನಾನು ಸಂದೀಪ್ ರೈಗೆ ಅದನ್ನೆಲ್ಲ ಅವರು ಹೇಳಿದನ್ನು ಸಂದೀಪ್ ರೈಗೆ ಇಷ್ಟೇ ಹೇಳಿದೆ, ಇದೇ ಕೊನೆ ಮಾತು. ಮತ್ತೆ ನಾನು ಅವರನ್ನು ಸಂದೀಪ್ ರೈಯನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ, ನನಗೆ ಅವ್ರು ಯಾರು ಅಂತೂ ಗೊತ್ತಿರಲಿಲ್ಲ. ಮತ್ತೆ ನೋಡುವಾಗ ಏನು, ಇದು ಸ್ವಲ್ಪ ದಿವಸ ಆದ ನಂತರ ಇದು ಮಹೇಶ್ ಶೆಟ್ಟಿ ಯಾರಿಗೆ ಗೊತ್ತಾಯ್ತು, ಯಾಕೆಂದ್ರೆ ನನ್ನ ಧರ್ಮಸ್ಥಳದವನಲ್ಲ, ಹೇಗಾದ್ರೆ ಬೇರೆ ಎಲ್ಲ ತೆಗಿಬೇಕಲ್ಲ ಅವರಿಗೆ. ಇಲ್ಲಿ ಬಂದು ಭಟ್ರಿಗೆ ಬೇಡದೆಲ್ಲ ಬೈದು, ಸಾಮಾನ್ಯ ಇಲ್ಲಿ ನಡೆದಲು ಸಾಮಾನ್ಯ ಅಂತಿದ್ದಾರೆ, ಅವ್ರಿಗೆ ಗೊತ್ತಿದೆ, ಬೇಡದೆಲ್ಲ ಬೈದು. ಅವರು ಒಂದು ಮಾತಿದ್ದಾರೆ, ನಾನು ಜನಿಯರ್ ಹಾಕಿದ್ದೇನೆ, ನೀವು ಈಗೆಲ್ಲ ಬೈಬೇಡಿ, ಏನಾಗ್ತದೆ ಅಂತ ನಿಮಗೆ ಗೊತ್ತಾಗುದಿಲ್ಲ, ಈಗ ಗೊತ್ತಾಗುದಿಲ್ಲ ಅಂತ ಹೇಳಿದ್ದಾರೆ ಅವರು ಕೂಡ. ಅದು ಒಂದೊಂದೇ ಸಿಗ್ತಾ ಉಂಟು, ಅದಿಲ್ಲ ಅಂತಲ್ಲ. ಆದ್ರೆ ಅವರು ಅದು ಭಾಸ್ಕರ ಎದ್ದು ದುಡ್ಡು ತೊಂಡಿ, ಎದ್ದು ತೊಂಡಿ ಅಂತ ಈ ರೀತಿಯ ಮಾತುಗಳನ್ನು ಅವರೇ ಕ್ರಿಯೇಟ್ ಮಾಡೋದು. ಮಾಡಿ 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 ಅವನಿಗೆ ಮದುವೆ ಆಯ್ತು, ಅವ್ರು ಹೋಗಿದ್ದಾರೆ, ಒಳ್ಳೇದ್ರಲ್ಲಿದ್ದಾರೆ. ಅವರು ಇವಾಗ ಕೂಡ ಬರ್ಲಿಕ್ಕೂ ತಯಾರಿದ್ದಾರೆ, ಎಲ್ಲಿ ಬೇಕು ಬಂದು ಅವ್ರು ಮಾತಾಡ್ಲಿಕ್ಕೆ ತಯಾರಿದ್ದಾರೆ. ನಾವು ಫೋನಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ, ಮಾತಾಡ್ತೇವೆ. ನಾನಲ್ಲ, ಅದು ಸಂದೀಪ್ ಅವರು ಕಾಂಟ್ಯಾಕ್ಟ್ ಅಲ್ಲಿ ಹಿಂದೂ ಧರ್ಮದ ಪ್ರಕಾರ ಇದ್ದಾರೆ, ತಂದೆ ಕೂಡ ಇದ್ದಾರೆ, ಹುಡುಗನ ತಂದೆ ಕೂಡ ಇದ್ದಾರೆ. ಯಾಕಂದ್ರೆ ಇವರು ದಲಿತ ಕುಟುಂಬ, ಅವ್ರು ಬಿಡ್ಲಿಕ್ಕಿಲ್ಲ, ಅವರು ಅಷ್ಟು ಅವ್ರಿಗೆ ಗೌರವ ಉಂಟು ಅಲ್ಲಿ. ಯಾರು ಆ ಹುಡುಗಿ ತಂದೆಗೆ, ಆ ಹುಡುಗಿ ಕೂಡ ಏನೋ ದೊಡ್ಡ ಪೋಸ್ಟ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾರೆ ನೋಡಿ. ಒಬ್ಬ ನಿಮ್ಗೆ ಗೊತ್ತಿರ್ಬೋದು, ಧರ್ಮಸ್ಥಳದಲ್ಲಿ ಅನ್ನಪ್ಪನ ಪ್ರಸಾದ, ಒಂದು ಪ್ರಸಾದ ಆಗುವುದು ಈ ನರ್ಸನ್ನ ಅಂತ ಹೇಳ್ತಾರೆ, ಗೊತ್ತುಂಟ? ನರ್ಸನ್ನ ಜಾತಿಯಲ್ಲಿ ಇರುವಂತ ಅವನು ಯಾರು, ಆ ಹುಡುಗ, ಅವನ ಹೆಸರಿಗೆ ಹುಡುಗ, ಹೌದು, ಅವ್ರಿಗೆ ಸಂಬಂಧ ಇತ್ತು. ನಮ್ಮ ಮನೆ ಹತ್ರನೇ ಇರೋದು ಅವ್ರು, ನರ್ಸನ್ನ ಕುಶಲ ಅಂತೇಳಿ, ಅವ್ರಿಗೆ ಸಂಬಂಧ ಇತ್ತು ದಿನೇಶನಿಗೆ. ಮತ್ತೆ ದಿನೇಶ ಹೇಗೆ ಅಂತ ಹೇಳಿದ್ರೆ ಒಳ್ಳೆ ಹುಡುಗವ. ಅವ ನಮ್ಮಲ್ಲಿ 50 ರೂಪಾಯಿ ಕೇಳ್ತಿದ್ದ, 100 ರೂಪಾಯಿ ಕೇಳ್ತಿದ್ದ, ಲಾಸ್ಟ್ ಸಿಗ್ಲಿಲ್ಲ ಅಂದ್ರೆ 10 ರೂಪಾಯಿ ಆದ್ರೂ ಕೇಳ್ತಿದ್ದ. ಈ ರೀತಿ ಕೇಳ್ಕೊಂಡು ಇರುವಂತ ಹುಡುಗವು. ಅವ್ರು ವಸಂತ ಬಂಗೇರನ್ನು ಕೂಡ ಬಿಟ್ಟವನಲ್ಲ, ಹರೀಶ್ ಗುಂಜರನ್ನು ಕೂಡ ಬಿಟ್ಟವನಲ್ಲ, ಹರೀಶ್ ಕುಮಾರ್ ಅವನು ಕೂಡ ಬಿಟ್ಟವನ. ಸಿಕ್ಕಿದ್ರೆ ಗಾಡಿ ನಿಲ್ಲಿಸಿ ಅವ್ರು ದುಡ್ಡು ಕೇಳುವವನಿ. ನನ್ನ ತಮ್ಮನ ಅಂಗಡಿಯಲ್ಲೇ ಕೂತ್ಕೊಂಡಿರ್ತಿದ್ದ.
ನಿಮ್ಮ ತಮ್ಮನಿಗೆ ಕನ್ನಡಿಯಲ್ಲಿ ಕನ್ನಡಿಯಲ್ಲಿ ಬರ್ತಿದ್ದ, ಕೂತ್ಕೊಳ್ತಿದ್ದ, ಹೋಗ್ತಿದ್ದ, ಇದ್ ಮಾಡ್ತಿದ್ದ, ಚಾ ಕೊಡ್ಲಿ ಅಂತಿದ್ದ, ಕಾಫಿ ಕೊಡ್ಲಿ ಅಂತ, ಲಾಸ್ಟಿಗೆ ಏನಾದ್ರು ದುಡ್ಡು ಕೇಳ್ತಿದ್ದ, ಇವನು ಅದ್ರ ಕೊಟ್ಟದಲ್ಲ ಅಂತೇಳಿ ಸುಮ್ಮನೆ ಕೈಯಲ್ಲಿ ಹೊಡಿತಿದ್ದ, ಹೋಗ್ತಿದ್ದ, ಎಲ್ಲ ಮಾಡ್ತಿದ್ದ. ಒಂದು ಅವತ್ತಿನ ಘಟನೆ ಏನಾಯ್ತು ಅಂತಿದ್ದಲ್ವ, ಒಂದು ನಮ್ದು ಇದೊಂದು ಘಟನೆ ಆಗಿತ್ತು ಕೂಡ ಇತ್ತು. ಯಾವುದು ಈ ಹುಡುಗಿದ್ದು ಒಂದು ಘಟನೆ ಕೂಡ ಆಗಿತ್ತು. ಅದು ಕೂಡ ಸ್ವಲ್ಪ ಎದ್ದೇಳ್ತಾ ಇತ್ತು. ಇದೇನಾಯ್ತು, ಇವನಿಗೆ ಇಲ್ಲಿ ಅವನ ಬಂದು ಅವನದೊಂದು 94C ಏನೊಂದು ಡಾಕ್ಯುಮೆಂಟ್ ಮಾಡಿದ್ದ. ಮಾಡುವಾಗ ಅದು ನನಗೆ ಗೊತ್ತಿಲ್ಲ, ನಾನು ಇವತ್ತಿನವರೆಗೆ ನನ್ನ ತಮ್ಮನ ಹತ್ರ ಕೇಳಲಿಲ್ಲ. ಅವ ಹೇಳಿದ, ನಿಮ್ಮ ಹರೀಶ್ ಪುಂಜ ಎಂತ ಮಾಡಿದ, ಒಂದು ಸ್ವಲ್ಪ ಬೇಡದೆಲ್ಲ ಬೈದ, ನನ್ನ ವಸಂತ ಬಂಗಾರ ಮಾಡಿಕೊಟ್ಟದ್ದು ಅಂತ ಹೇಳಿದ. ಇವನಿಗೆ ಕೋಪದ, ನೀವು ಹೋಗೋ, ಮಾತಾಡಬೇಡ, ಹೋಗು ಹೋಗು ದಿನೇಶ ಅಂತ. ಅವ ಯಾವಾಗಲೂ ಹೇಗೆ ಏನು ಹೋದ, ಅಲ್ಲಿಂದ ಹೋಗಿ ಆ ಲಾಡ್ಜ್ ಹತ್ರ ಹೋಗಿ ಬೈಲಿಕ್ಕೆ ಶುರು ಮಾಡಿದ್ಕೊಂಡು. ಅಲ್ಲಿ ಒಂದು ಲಾಡ್ಜ್ ಉಂಟು, ಅಲ್ಲ ಪಕ್ಕದ ಲಾಡ್ಜ್. ಇವನಿಗೆ ಕೋಪ ಬಂತು. ಅಲ್ಲಿ ಹೋಗಿ ಬೈತಿರುವಾಗ, ಪುನಃ ಬೈತಿರುವಾಗ ಯಾರಿಗೆ, ಹರೀಶ್ ಪುಂಜರಿಗೆ. ನಿಜವಾಗಿ ನನ್ನ ತಮ್ಮನಿಗೆ ಬೈದದಲ್ಲ, ಅವ್ ಪುಂಜರಿಗೆ ಬೈದ, ಬೇಡದೆಲ್ಲ ಬೈತಿ. ಇವನು ಹೋಗಿ ಎಲ್ಕೊಂಡು ಬಂದು ಆ ಮೆಟ್ಲ ಹತ್ರ ಒಂದು ಅವನು ಹೀಗೆ ಹೊಡೆದು ಬಿಟ್ಟು ಕಳಿಸಿರ್ಬೋದು, ಇಲ್ಲ ಅಂತ ಹೇಳುದಿಲ್ಲ ಅವನು. ಆನಂತರ ಏನಾಗಿದೆ, ಅವರು ಹೋಗಿ ಅಲ್ಲಿ ಒಬ್ರು ಪಂಚಾಯತ್ ಮೆಂಬರ್ ಇದ್ದಾರೆ ಅವಾಗ. ಈಗ ಪಂಚಾಯತ್ ಮೆಂಬರ್ ಆಗಿದ್ದಾರೆ ಗೊತ್ತಿಲ್ಲ, ಅವ್ರು ಮಿಲಿಟರಿ ಅವರ ಹೆಂಡತಿ ಪಂಚಾಯತ್ ಮೆಂಬರ್ ಆಗಿದ್ರು ಮೊದಲು. ಅವ್ರ ಹತ್ರ ಹೋಗಿ ಇವರು ಅಲ್ಲಿ ಏನೊಂದು ಸ್ವಲ್ಪ ಕೆಲಸ ಮಾಡಿ ಹೋಗಿದ್ದಾನೆ, ಅಲ್ಲಿ ಕೆಲಸ ಮಾಡಿದ್ದಾನೆ. ಮೇಲೆ ಅಲ್ಲಿ ಹೋಗಿ ಕೆಲಸ ಮಾಡಿ ಹೆಂಗೊಂದು 20 ರೂಪಾಯಿ ಕೊರ್ಲೆ ಅಂತ ಹೇಳಿ ಅಲ್ಲಿ ಎಂತಾದ್ರು ಅವನು ಹೋಗಿದ್ರೆ ಸುಮ್ಮನೆ ಎಂತಾದ್ರೂ ಆದಿದ್ದು ಕೆಲಸ ಮಾಡುದು, ಮತ್ತೆ ಅವ್ರ ಹತ್ರ ದುಡ್ಡು ಕೇಳುದು. ಅವ್ರು ಮತ್ತೆ ಸಾಯಲಿದ್ದಲ್ಲಿ ಕೊಡುದು, 20 ರೂಪಾಯಿ 50 ರೂಪಾಯಿ ಕೊಡ್ತಾರೆ. ಅವನಿಗೆ ಏನಕ್ಕೆ ಉಪಯೋಗ ಉಂಟು ಅದು ಗೊತ್ತಿಲ್ಲ ನಮಗೆ, ಅವನ ವಿಷಯ ನಮಗೆ ಬೇಡ. ಅದು ಹೋದಾಗ ಏನಾಗಿದೆ, ಅವನು ಇವರು ರಾತ್ರಿಯನ್ನ ಅಲ್ಲಿ ಮನೆಯಲ್ಲಿ ಗಲಾಟೆ ಆಗಿದೆ. ನಾವು ನೋಡ್ಲಿಲ್ಲ, ಗಲಾಟೆ ಆಗಿದ್ದಾರೆ. ಗಲಾಟೆ ಆಗುವಾಗ ಏನೋ ಇವನನ್ನು ಹೊರಗೆ ಹಾಕಿ ಹೊರಗೆ ಮಲಗಿದ್ದಾನೆ. ಮರು ದಿವಸ ಏನಾಗಿದೆ, ಸಾಯಂಕಾಲ ಆಗುವಾಗ ಇವನಿಗೆ ಎದೆ ನೋವೇನೋ ಬಂದಿದೆ. ಮರು ದಿವಸ ಸಾಯಂಕಾಲ ಆಗುವಾಗ, ಇದು ಮೊದಲಿನ ದಿವಸ ಸಾಯಂಕಾಲ ಆಗಿದ್ದು. ಮರು ದಿವಸ ಇವನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಯಾರು, ನಮ್ಮ ಅವನ ಮಗಳು ಮತ್ತೆ ಹೆಂಡತಿ SDM ಆಸ್ಪತ್ರೆ ಕರ್ಕೊಂಡು ಹೋದ್ರು, ಗುಜಿರೆಗೆ ಕರ್ಕೊಂಡು ಹೋದಾಗಲೇ ಅವಳ ದೊಡ್ಡ ಮಗಳು ನನಗೆ ಫೋನ್ ಮಾಡಿ, ಅಂಕಲ್ ನಿಮ್ಮ ತಮ್ಮ ನಾಳೆ ಅಪ್ಪನಿಗೆ ಹುಷಾರಿಲ್ಲ, ಎಂತ ಆಗುದು ಮಾರಿದಿ ಅಂದ್ರೆ ನಾವಷ್ಟು ಸಂಪರ್ಕ ಇಲ್ಲ. ಅವನ ತಾಯಿ ಎಲ್ಲ ನಾವು ಒಳ್ಳೆ ಸಂಪರ್ಕ, ತಾಯಿ ಬಿಜೆಪಿಯಲ್ಲಿ ಎಲೆಕ್ಷನ್ ನಿಂತಿದ್ದಾರೆ. ಅವ್ರದ್ದು ಏನು ಸಮಸ್ಯೆ ಇದ್ರು ನನ್ನ ಹತ್ರ ಹೇಳ್ತಿದ್ರು, ಭಾಸ್ಕರಣ್ಣ ಹೀಗೆ ಆಗಿದೆ, ಭಾಸ್ಕರಣ್ಣ ಸ್ಟೇಷನ್ಗೆ ಒಮ್ಮೆ ಬರ್ಬೇಕು, ಭಾಸ್ಕರಣ್ಣ ಅಲ್ಲಿ ಬರ್ಬೇಕು ಅಂತೆಲ್ಲ ಹೇಳ್ತಿದ್ದವರು. ಅಪ್ಪ ಇದಾಯ್ತು, ಹೌದಾ ಎಂತಾಯ್ತು ಅಮ್ಮ, ಅದು ನಿಮ್ಮ ತಮ್ಮ ಕಿಟ್ಟಣ್ಣ ಹೊಡೆದದಂತೆ. ಹೌದಾ ಮಾರಾಜಿ, ಗಡಿಬಿಡಿ ಮಾಡ್ಬೇಕು ಅಂತೇಳಿ ನಮ್ಮ ತಮ್ಮನಿಗೆ ಫೋನ್ ಮಾಡಿದೆ. ಫೋನ್ ಮಾಡಿರ್ಲಿಲ್ಲ, ಅವು ಕೂಡ ಯಾರ ನೂಕುದ್ರ ಮಾರಾಯ, ನಾ ಹಾಕದ್ನಲ್ಲ ಈಗ ನೂಕುದ್ರ ಅಂತ ಹೇಳಿದವ. ನಾನು ದೂಡಿದ್ದು ಮಾರಾಯ, ಹೊಡಿಲಿಲ್ಲ ಅಂತ ಹೇಳಿದ. ಈಗ ಎಂತದಾಗ್ಲಿ ನೋಡಿ, ಅವನಿಗೆ ಸೀರಿಯಸ್ ಉಂಟಂತೆ, ಸೀದಾ ಹೋಗ್ಬೇಕು ಈಗ ಉಜಿರೆಗೆ ಅಂತೇಳಿ ಅವೆಲ್ಲ ಅವನ ಜಾಗದ ಹೆಂಡತಿ ಜಾಗದಲ್ಲಿ ಇದ್ದ. ಪಾಪ ಹೋಗಿ ಅವನೇ ಆಂಬುಲೆನ್ಸ್ ಅಲ್ಲಿ 4 ತಗೊಂಡೋಗಿದ್ದಾನೆ. ತಗೊಂಡೋಗಿ ಅಲ್ಲಿ ಏನಾಗಿದೆ ಅಡ್ಮಿಟ್ ಮಾಡಿದ್ರು, ಎಲ್ಲ ಆಗಿ ಎಲ್ಲ ಇದಾದ ನಂತರ ರಾತ್ರಿ 3 ಗಂಟೆವರೆಗೆ 2 ಗಂಟೆವರೆಗೆ ಅವ ಅಲ್ಲಿದ್ದ. ಇವನು ಊಟ ಮಾಡ್ಕೊಂಡು ಬರುವಾದ್ರೆ ಅವರ ಮಿಸಸ್ ಹೊರಗೆ ಬಂದ್ರಂತೆ, ಅವರು ಡೆತ್ ಆದ್ರು ಅಂತ. ಹಾಗೆ ಇದೆಲ್ಲ ಆಗುವಾಗ ಆವಾಗ ಕೂಡ ನನಗೆ ಫೋನ್ ಮಾಡಿದ್ರು, ಅಣ್ಣ ಆರು ತೀರಿಯರು ಅಂತ ಹೇಳಿದ್ರು. ಅವರು ತೀರ್ಕೊಂಡ್ರು. ಹೌದಾ ಮಾರಾಯ್ತು, ತಮ್ಮ ಹೇಳಿದ್ದಾನೆ, ಅದೇ ಅವರನ್ನು ಹುಡುಕ್ತಾ ಇದ್ದಾರೆ, ಅವ್ರು ಇಲ್ಲ ಅಂತ ಹೇಳಿದ್ರು. ಇವರು ಒಳಗೆ ಹೋದ್ರು. ಆ ಹೆಂಗಸಿ ತಮ್ಮನೇನ ಅಲ್ಲಿ ಹೊರಗೆ ನಿಂತ್ಕೊಂಡಿದ್ರಂತೆ. ಇವಾಗ ಊಟ ಮಾಡ್ಕೊಂಡು ಬಂದ ಕಿಟ್ಟ, ನನ್ನ ತಮ್ಮ. ಬರುವಾಗ ಅವ್ರು ಹೇಳಿದ್ರಂತೆ, ತೀರಿಯರು ಅಂತ ಹೇಳಿದ್ರು, ಅವರು ತೀರ್ಕೊಂಡ್ರು ಅಂತ ಹೇಳಿದ್ರು. ಇನ್ನು ಒಮ್ಮೆಲೆ ಶಾಕ್ ಆಯ್ತು ತಮ್ಮನಿಗೆ. ಇವ ಅಲ್ಲಿಂದ ಎಸ್ಕೇಪ್ ಆದ. ಅವನು ಮೊಬೈಲ್ ಸ್ವಿಚ್ ಆಫ್ ಮಾಡಿದ. ಮತ್ತೆ ನನ್ನ ಫ್ರೆಂಡಿನ ಮನೆಗೆ ಹೋಗಿ ನನ್ನ ಫ್ರೆಂಡ್ ನಾನಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ನಿಲ್ಬಾರ್ದು, ಅವನು ಸೀದಾ ಬರ್ಬೇಕು. ಈಗ ಅವನು ಸೀದಾ ಬರ್ಲಿ, ಇನ್ನು ಸುಮ್ಮನೆ ಕಿರಿಕಿರಿ ಆಗೋದ್ರಿಂದ ಮನೆಗೆ ಬಂದ. ಪೊಲೀಸ್ನವರೆಲ್ಲ ಫೋನ್ ಮಾಡಿದ್ವಿ, ನನ್ನ ಮನೆಯಲ್ಲೇ ಇದ್ದಾನೆ ಅಂತ ಹೇಳಿ. ಹೌದಾ ಸರ್, ಹಾಗಾದ್ರೆ ಅವರನ್ನು ಅರೆಸ್ಟ್ ಮಾಡಬೇಕಲ್ಲ, ಮಾಡಿ ಅಂತ ಹೇಳಿದ್ರೆ, ನಾನು ನನ್ನ ಕಾನೂನಲ್ಲಿ ಎಂತ ಆಗ್ಬೇಕು ಅದನ್ನು ನಾನು ಇದು ಮಾಡ್ತೇನೆ, ನೀವು ಮಾಡಿ. ಅರೆಸ್ಟ್ ಆಯ್ತು ನೋಡಿ, ಅಷ್ಟೇ ವಿಷಯ. ಅರೆಸ್ಟ್ ಆಗಿದ್ದಾರೆ, ಕೇಸಿಗೆ ಹೋಗ್ತಾ ಇದ್ದಾರೆ, ಕೇಸ್ ಬರ್ತದೆ. ನಾವು ಒಳ್ಳೆ ಸಂಪರ್ಕದಲ್ಲಿ ಇದ್ದಂಥದ್ದು. ಇಲ್ಲ,
ಅಲ್ಲಿ ಕೃಷ್ಣನ ಹೆಸರೇ ಎಲ್ಲಿಲ್ಲ, ಯಾವುದು ಎಲ್ಲಿಲ್ಲ. ಅವ್ರು ಬಿದ್ದದ್ದು ಅಂತ ಹೇಳಿದ್ದಾರೆ ಮನೆಯಲ್ಲಿ. ಹಾ. ಮನೆ ಹತ್ರ ರಾತ್ರಿ ಕುಡಿದು ಬಿಟ್ಟು ಬಿದ್ದದ್ದು. ಬಿದ್ದವ್ರಿಗೆ ಇಲ್ಲಿ ಎದೆಗೆ ಏಟಾಗಿದೆ ಅಂತೇಳಿ ಹೇಳಿದ್ದು. ಅಲ್ಲಿ ಕಂಪ್ಲೇಂಟ್ ಮೆನ್ಷನ್ ಆಗ್ಲಿಲ್ಲ, ಮೆನ್ಷನ್ ಮತ್ತೆ ಆಗಿದೆ. ಮತ್ತೆ ಹೇಗಾಯ್ತು ಅಂತ ಅದು ಗೊತ್ತಿಲ್ಲ. ಅದು ನೋಡಿ, ಎಲ್ರು ದಲಿತರ ಸಂಘಟನೆ, SDPI, ಸಿದ್ದರಾಮಯ್ಯ ಬಂದ್ರು, ಅದಕ್ಕಿಂತ ಮೊದಲು ಕಾಂಗ್ರೆಸ್ನವರೆಲ್ಲ ಬಂದ್ರು, ಅದಕ್ಕಿಂತ ಮೊದಲು ಇದೇ ಹರೀಶ್ ಪೂಂಜಾರ್ ಹೋಗಿ 50,000 ಕೊಟ್ಟಿದ್ದಾರೆ ಅವರಿಗೆ. ಹರೀಶ್ ಪೂಂಜಾರದ ವಿಷಯನೇ ಇಲ್ಲ, ಇವತ್ತಿನವರೆಗೆ ಉಂಟ ನೋಡಿ. ಅದೇ ಸಿದ್ದರಾಮಯ್ಯ ಬಂದು 1 ಲಕ್ಷ ಯಾರಪ್ಪ ಅವರು ಲೋಬನ ಏನ ತೆಗೆದು ಸಿದ್ದರಾಮಯ್ಯ ಅಂತ ಕೊಟ್ಟದ್ದು. ಅದರಲ್ಲಿ ನೋಡಿದ್ರೆ 90,000 ಇತ್ತಂತೆ. ಅದಿರ್ಲಿ, ಅದು ತೊಂದ್ರೆ ಇಲ್ಲ, ಅದು ಬೇರೆ ವಿಷಯ. ಆದ್ರೆ ಅದಕ್ಕೂ ಕೂಡ ಬೈದ್ರು ಅವರು. ಎಷ್ಟೇ ಕೊಡ್ಲಿ ಅದಕ್ಕೆ ಬೈಬೇಕಾ? ಎಂತೆಂಥದ್ದೆಲ್ಲ ಬೈದ್ರು. ಅದಕ್ಕೆ ಮೂಲ ಕಾರಣ ಹೌದು ಹೌದು ಹೌದು. ಯಾಕೆಂದ್ರೆ ನಮ್ಮ ಹೋರಾಟ ಕೂಡ ಹಾಗೆ ಇತ್ತಲ್ಲ. ಎಲ್ಲಿ ಕೂಡ ನಾವು ಬಿಜೆಪಿ ಅಂದ್ರೆ ನಾವು ಸಂಘ ಪರಿವಾರದಿಂದ ಬಂದಾಗ ಎಲೆಕ್ಷನ್ ಅಂತ ಹೇಳುವಾಗ ನಮಗೆ ವೋಟ್ ಹಾಕ್ಲಿಕ್ಕೆ ಇರುವುದು ಏಕೈಕ ಪಕ್ಷ ಅಂತ ಹೇಳಿದ್ರೆ ಬಿಜೆಪಿ. ನಾವು ಅದರಲ್ಲಿ ಕೆಲಸ ಮಾಡ್ತೇವೆ. ಎಲ್ಲಿ ಹೋದ್ರೆ ಸಹ ಸಾಧಾರಣ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಎಲ್ಲಿ ಹೋದ್ರೆ ಸಹ ಭಾಸ್ಕರನ್ನೇ ಯಾರು ಅಂತ ಹೇಳಿದ್ರೆ ಗೊತ್ತಿದೆ, ಪರಿವಾರದಲ್ಲಿ ಬಂದವನಲ್ಲ. ಆದ್ರಿಂದ SDPI ಅವರಿಗೂ ಒಂದಿತ್ತು, ನಾವು ಮುಸ್ಲಿಮರ ಅವರಿಗೆ ಒಂದು ಎಲ್ಲಿ ಕೂಡ ನೇರ ಸಂಘರ್ಷ ಎಲ್ಲಿ ಕೂಡ ಆಗ್ಲಿಲ್ಲ. ಆದ್ರೆ ಅವರಿಗೆ ಹೊರಗಿನಿಂದ ಇವರನ್ನೊಂದು ಮಟಾಯಿಸಿ ಮಾಡಬೇಕು ಅಂತ ಹೇಳುವಂತ ವ್ಯವಸ್ಥೆ ಇತ್ತು. ಅದಕ್ಕೆ ಮೂಲ ಕಾರಣ ಇವನು ಸಹ ಸೇರ್ಕೊಂಡಿದ್ದಾನೆ, ಮಹೇಶ್ ಶೆಟ್ಟಿ ಸೇರ್ಕೊಂಡು ಅದಕ್ಕೆ ಕೆಲಸ ಎಲ್ಲ ಮಾಡಿ. ಯಾಕಂದ್ರೆ ಅವ್ರ ಜನಗಳೇ ಎಲ್ಲ ಇದನ್ನ ಎಬ್ಬಿಸಿದ್ದು ಎಲ್ಲ ಅದೇ ಮಾಡಿ ಸ್ವಲ್ಪ ಹೆಸರು ಕೆಟ್ಟಿಸ್ಬೇಕು ಅಂತೇಳಿ ಆ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಸತ್ಯ ಅಂತ ಒಂದು ಇದೆ ಅಲ್ಲ, ಆದ್ರೆ ಜಯ ಸಿಕ್ಕಿದೆ, ಕೇಸ್ ನಡೀತಾ ಇದೆ. ನಿರಂತರ ಸುದ್ದಿ